ತಗೊಂಡಿರೋದಕ್ಕೆ ಕಾರಣ ಏನು? ಆದ್ರೆ ನಾನು ಯಾವ ಪ್ಲಾನಿಂಗು ಮಾಡಲ್ಲ. ಪ್ಲಾನಿಂಗ್ ಅಲ್ಲಿ ತುಂಬಾನೇ ವೀಕ್ ನಾನು. ಎಷ್ಟು ಫಿಟ್ ಆಗಿದ್ದಾರೆ ಇಲ್ಲಿ ಅಂತ, ಅವ್ರ ಜೊತೆಗೆ ನಾವ್ ಹೆಂಗೋ ಇರಕ್ಕೆ ಇಷ್ಟನೇ ಆಗಲ್ಲ. ನಾವೇನಾದ್ರೂ ಮಾಡ್ಬೇಕನ್ನೋ ಪ್ರೋತ್ಸಾಹ ಬರುತ್ತೆ. ವಾಪಸ್ ಹೋಗೋಣ. ಕನ್ನಡಿಗರನ್ನೆಲ್ಲ ವೆಲ್ಕಮ್ ಮಾಡಕ್ಕಲ್ಲಿ ಕರ್ನಾಟಕ ಫ್ಲಾಗ್ ಹಾಕಿದ್ದಾರೆ ನೋಡಿ, ಎಲ್ಲೋ ರೈಟ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ನಿಮ್ಗೆಲ್ಲರಿಗೂ ಆರೋಗ್ಯ, ಭಾಗ್ಯ, ಯಶಸ್ಸಿನ ತಂದ್ಕೊಡ್ಲಿ ಅಂತ ಕಳಕಳಿಯಿಂದ ದೇವರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ 2026 ಒಳ್ಳೇದಾಗ್ಲಿ. ಮೇ ಯು ಹ್ಯಾವ್ ದ ಬೆಸ್ಟ್ ಆಫ್ ಹೆಲ್ತ್, ಬೆಸ್ಟ್ ಆಫ್ ಹ್ಯಾಪಿನೆಸ್ ಅಂಡ್ ಆಲ್ ದ ಬೆಸ್ಟ್ ಥಿಂಗ್ಸ್ ಇನ್ ಲೈಫ್. ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೆಲ್ಲ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಮತ್ತೆ ಹೆಲ್ತಿ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಯ್ ಮಾಡಿ ಮಿಸ್ಟರ್ ಪ್ರವೀಣ್. ನಮ್ಮ ಜೊತೆ ಮಿಸ್ಟರ್ ಪ್ರವೀಣ್ ಆರಾಧ್ಯ ಅವರಿದ್ದಾರೆ. ಸೊ ಇವತ್ತು ಮಿಸ್ಟರ್ ಪ್ರವೀಣ್ ಆರಾಧ್ಯ ಅವರು ನಮ್ಮನ್ನ ಸಂಡೇ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಅಂಡ್ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾರಂತೆ. ಇವತ್ತು ಸಂಡೇ ಪೂರ್ತಿ ನನ್ನ ಜೊತೆನೆ ಸ್ಪೆಂಡ್ ಮಾಡ್ತಾರಂತೆ. ಸೊ ದಿಸ್ ಈಸ್ ಅ ಸಂಡೇ ಮಿನಿ ವ್ಲಾಗ್ ಗೈಸ್. ಸೊ ವೆಲ್ಕಮ್ ಟು ಮೈ ವ್ಲಾಗ್. ಸೊ ಪ್ರವೀಣ್, ನೀವು ಈ ಡಿಸಿಷನ್ ತಗೊಂಡಿರೋದಕ್ಕೆ ಕಾರಣ ಏನು? ಕಾರಣ ಇಷ್ಟೇ, 2026 ಅಲ್ಲಿ ಅಫ್ಕೋರ್ಸ್ ಪ್ರೊಫೆಷನಲಿ ಏನೇನ್ ಮಾಡ್ಬೇಕು ಅದೆಲ್ಲ ಇದ್ದಿದ್ದೆ. ಅದ್ರ ಜೊತೆಗೆ ಹೆಚ್ಚಿಗೆ ಟೈಮ್ ನ ಫ್ಯಾಮಿಲಿ ಜೊತೆನೂ ಸ್ಪೆಂಡ್ ಮಾಡಿ ಮೆಮೊರೀಸ್ ನ ಬಿಲ್ಡ್ ಮಾಡೋದು ಅಥವಾ ಕನೆಕ್ಷನ್ ನ ಬಿಲ್ಡ್ ಮಾಡೋದು, ಅದು ತುಂಬಾ ಪ್ರಾಮುಖ್ಯತೆ ಅಂತ ಅನ್ಕೊಂಡು ಅದ್ರ ಪ್ರಕಾರ ಐ ಆಮ್ ಓನ್ಲಿ ಟೇಕಿಂಗ್ ಓನರ್ಶಿಪ್. ದಿಸ್ ಈಸ್ ಅ ಪ್ಯೂರ್ ಪ್ಲಾನ್ ಬೈ ಮೀ. ಓಕೆ, ಸೊ ಯಾವಾಗ್ಲೂ ಗೌರಿ ಅವ್ರು ಹೇಳ್ತಿದ್ರು ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂದ್ರೆ ನಾನು ಹೇಳ್ತಿದ್ದೆ ನೀನೇ ಬುಕ್ ಮಾಡು, ನೀನೇ ಹೇಳು, ನಿನ್ಗೆ ಗೊತ್ತಲ್ವಾ ಅಂತ. ಬಟ್ ಸಮ್ವೇರ್ ಅದಾಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಾನೇ ಓನರ್ಶಿಪ್ ತಗೊಂಡಿದ್ದೀನಿ. ಇವತ್ತು ನನ್ನ ಓನರ್ಶಿಪ್ ನ ಸಂಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಓಕೆ ಗೈಸ್, ನನಗೆ ಸ್ಯಾಟರ್ಡೆ ಸಂಡೇ ಬಂದಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ ವೀಕ್ ಡೇಸ್ ಅಲ್ಲಿ ಇಬ್ರು ಬಿಸಿ ಇರ್ತೀವಿ. ಸೊ ಸ್ಯಾಟರ್ಡೆ ಸಂಡೇ ನನಗೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಅದ್ ಮಾಡೋಣ ಇದ್ ಮಾಡೋಣ ಅಂತ ಯೋಚನೆ ಮಾಡಿರ್ತೀನಿ. ಆದ್ರೆ ನಾನು ಯಾವ ಪ್ಲಾನಿಂಗು ಮಾಡಲ್ಲ. ಪ್ಲಾನಿಂಗ್ ಅಲ್ಲಿ ತುಂಬಾನೇ ವೀಕ್ ನಾನು. ಸೊ ಇವ್ರು ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅಂತ ಇವ್ರಿಗೆ ಬಿಟ್ಬಿಟ್ಟೆ ಈ ಸತಿ. ಇವ್ರಿಗೆ ಬಿಟ್ಬಿಟ್ಟೆಲ್ಲ ಇವರೇ ಹೇಳಿದೆ ಆಕ್ಚುಲಿ ನನ್ಗೆ ಈ ತರ ಮಾಡೋಣ ಇವತ್ತು ಅಂತ. ಸೊ ಪ್ಲಾನಿಂಗ್ ಅಂದ್ರೆ ನಾನು ನಿನ್ನೆನೆ ಯೋಚನೆ ಮಾಡಿ ಎಲ್ಲೆಲ್ಲಿ ಏನೇನು ಯಾರಿಗೆ ಇನ್ಫಾರ್ಮ್ ಮಾಡಬೇಕು, ಏನೇನು ಬುಕ್ ಮಾಡಬೇಕು, ಏನೇನು ಅದಕ್ಕೆ ಫೆಸಿಲಿಟೀಸ್ ಬೇಕಾಗುತ್ತೆ ಅನ್ನೋದೆಲ್ಲ ಯೋಚನೆ ಮಾಡಿ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಪ್ರಾಪರ್ ಪ್ಲಾನ್ ಮಾಡಿ ವಾಟ್ಸ್ಆಪ್ ಕಳಿಸಿದೀನಿ. ವಾಟ್ಸ್ಆಪ್ ಮೆಸೇಜ್ ಇಲ್ಲ ಹಾಕ್ತೀನಿ ನೋಡಿ ಗೈಸ್. ಸೊ ಆ ತರ ಪ್ಲಾನ್ ಮಾಡಿದೀವಿ. ವಿಲ್ ಸಿ ಏನಾಗುತ್ತೆ ಅಂತ. ಇಟ್ ಈಸ್ ಜಸ್ಟ್ ಉದ್ದೇಶ ಏನಂದ್ರೆ ಟು ಕನೆಕ್ಟ್ ಮೋರ್ and then have systematic approach for days which are holidays basically. Yes guys. ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಗೈಸ್. ಯಾರೆಲ್ಲ ತುಂಬಾ ಬ್ಯುಸಿ ಆಗಿದ್ದೀರಾ ವರ್ಕ್ ಅಲ್ಲಿ, ಸೊ ಟೈಮ್ ಮಾಡ್ಕೊಂಡು ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ದಟ್ ಯು ಫೀಲ್ ಸೋ ನೈಸ್ ಅಬೌಟ್ ಈಚ್ ಅದರ್. ಅಂಡ್ ಇನ್ನೇನಂತಂದ್ರೆ ಈಗ ಒಂದು ದಿನ ಫುಲ್ಲು ಪ್ಲಾನ್ ಮಾಡ್ಬಿಡ್ಬೇಕು ಅಂತಾನೆ ಅವಶ್ಯಕತೆ ಇಲ್ಲ. ಲೆಟ್ಸ್ ಸೇ ಮಾರ್ನಿಂಗ್ 1-2 ಅವರ್ ಇರುತ್ತೆ ಅನ್ಕೊಳ್ಳಿ. ಒಂದು 7ರಿಂದ 9 ಆಗಿರ್ಬೋದು ಅಥವಾ 8ರಿಂದ 10 ಗಂಟೆ ಆಗಿರ್ಬೋದು. ಈ 2 ಗಂಟೆ ಓನ್ಲಿ ನೀವು ನಿಮ್ಮ ಪಾರ್ಟ್ನರು ಎಲ್ಲಾದ್ರೂ ಹೊರಗಡೆ ಹೋಗೋದು, ತಿಂಡಿ ತಿನ್ನೋದು, ಪಾರ್ಕಿಗೆ ಹೋಗೋದು, ಏನಾದ್ರೂ ಒಂದು ಆಕ್ಟಿವಿಟಿಲಿ ಇನ್ವಾಲ್ವ್ ಆಗೋದ್ರಿಂದ ಚೆನ್ನಾಗಿರುತ್ತೆ. ಲೆಟ್ಸ್ ಸೇ ಮಾರ್ನಿಂಗ್ ಆಗಿಲ್ವಾ, ಆಫ್ಟರ್ನೂನ್ ಆಗಿಲ್ವಾ, ಈವ್ನಿಂಗೂ ಆಗ್ಲಿಲ್ವಾ, ನೋ ಪ್ರಾಬ್ಲಮ್. ಲೇಟ್ ನೈಟ್ 8 to 10, 10 to 11, ಯಾವಾಗ ನಿಮಗೆ ಟೈಮ್ ಅನ್ಸುತ್ತೆ, you have to spend exclusive that 120 to 180 minutes if you possible with your partner by do not have any distraction. Yes. I miss this a lot. ನಾನು ತುಂಬಾ ಮಿಸ್ ಮಾಡಿದ್ದೀನಿ ಅದನ್ನ. 2025 ತುಂಬಾ ಬಿಸಿ ಇದ್ರು ಗೈಸ್. of course ಕಾರಣಗಳು ಇರುತ್ತೆ ಅದಕ್ಕೆ. ಎನಿವೆ ಬಟ್ 2026 ಅಂತ ಏನಲ್ಲ, ನಾರ್ಮಲಿ ಲೈಫಲ್ಲಿ ಆ ಒಂದು ನಾನ್ NDA like non what do we call that, no disturbance zone for your partners for 120 minutes whenever it's possible. ವೀಕ್ಲಿನೇ ಮಾಡಬೇಕು, 15 days ಮಾಡಬೇಕು, ಡೈಲಿ ಮಾಡಬೇಕಂತ ಏನು ರೂಲ್ ಇಲ್ಲ. ಫೈನ್, ಐ ಆಮ್ ಗೆಟಿಂಗ್ ದಿಸ್ ಟೈಮ್, ಗೆಟ್ ರೆಡಿ ಅಂಡ್ ದೆನ್ ಈದರ್ ಮೆನ್ ಆರ್ ವುಮೆನ್ ಯಾರಾಗಿರ್ತಾರೆ ಅವ್ರೊಬ್ಬನ ಅದನ್ನ ಲೀಡ್ ಮಾಡಬೇಕು. ದಿಸ್ ಇಸ್ ಇಬ್ರು ಪ್ಲಾನ್ ಮಾಡಕ್ ಬಂದ್ರೆ ಚೆನ್ನಾಗಿರಲ್ಲ. ಅದ್ರ ಇಬ್ರು ಸಹಮತಿ ಇದ್ರೆ ಓಕೆ. ಆದ್ರೆ ನಾವು ಅವ್ರಿಗೂ ಇಬ್ರು ಒಂದೇ ಸಲ ಪ್ಲಾನ್ ಮಾಡಕ್ ಆಗೋದಿಲ್ಲ. ನಾನು ಯಾವಾಗ್ಲೂ ಅವ್ರ ಪ್ಲಾನ್ ಬಗ್ಗೆ ರಿಲೈ ಆಗ್ತಾ ಇದ್ದೆ ಅಂಡ್ ಇವತ್ತು ಕೂಡ ಆಗ್ತೀನಿ ಕೂಡ. ಬಟ್ ಥಿಂಗ್ ಇಸ್ ದಟ್ ವುಡ್ ನಾಟ್ ಬಿ ಸಿಸ್ಟಮ್ಯಾಟಿಕ್ ಆಗಿರಲ್ಲ ಅದು ಅನ್ಸುತ್ತೆ ನನಗೆ. ಬಟ್ ಇವತ್ತು ನೋಡೋಣ ಇವತ್ತೇನಾಗುತ್ತೆ. ಇವಾಗ ಯು ಗೈಸ್ ಆರ್ ಹ್ಯಾವ್ ಟು ವಿಟ್ನೆಸ್. If you follow the system will follow you. Oh my God. ನಾನು ಕಲ್ತಿರೋದು. So baby steps ಇನ್ನು ನಂದು, but I will follow the system.
ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಫಸ್ಟ್ So, ಜಾಗ okay, morning, woke up, Kite Beach ಗೆ walking and running, a little bit of exercise. ಅದಾದ್ಮೇಲೆ ವಿ ಗೋಯಿಂಗ್ ಟು ಬ್ರೇಕ್ಫಾಸ್ಟ್ ಜಾಗನ ನಾವೆಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಲ್ಲೇ ತೋರಿಸ್ತೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಗೈಸ್. ನೀವೆಲ್ಲ ಏನಾದರೂ ದುಬೈಗೆ ಬರ್ತಿದ್ರೆ ಪ್ಲೀಸ್ ಈ ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ಗೆ ವಿಸಿಟ್ ಮಾಡಿ. ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಲೆಟ್ಸ್ ಗೋ ಟು ಕೈಟ್ ಬೀಚ್ ಅಲ್ಲ ನೀವು ಹೇಳಿದ್ರಲ್ಲ? Yes, ma'am. ಕೈಟ್ ಬೀಚ್. ಲೆಟ್ಸ್ ಗೋ ಟು ಕೈಟ್ ಬೀಚ್ ನಾವು. ಓಕೆ ಗೈಸ್, ಇದೇ ಕೈಟ್ ಬೀಚು. ನೋಡಿ ಅಲ್ಲಿ ಬುರ್ಜ್ ಅಲ್ ಅರಬ್ ಕಾಣಿಸ್ತಾ ಇದೆ. ಸೊ ಇದು ಸೈಕ್ಲಿಂಗ್ ಟ್ರ್ಯಾಕು ಮತ್ತು ರನ್ನಿಂಗ್ ಟ್ರ್ಯಾಕು ಸೈಕ್ಲಿಂಗ್ ಟ್ರ್ಯಾಕ್ ಅದಾ? ಓಕೆ ವಾಕಿಂಗ್ ಟ್ರ್ಯಾಕ್ Okay. ಓಕೆ and look how much people are fit. I mean, ಎಷ್ಟು ಫಿಟ್ನೆಸ್ಸಿಗೆ ಆದ್ಯತೆ ಕೊಡ್ತಾರೆ ಅಂತಂದ್ರೆ ಆದ್ಯತೆ ಕೊಡೋದು ಅನ್ನೋದಕ್ಕಿಂತ ಅದಕ್ಕೆ ಎಷ್ಟೊಂದು ವಿಧವಾದ ಆಕ್ಟಿವಿಟೀಸ್ನ ಅಥವಾ ಆಕ್ಷನ್ಸ್ ಪ್ಲಾನ್ನ ಮಾಡ್ತಾರೆ. ದುಬೈದು ಫಿಟ್ನೆಸ್ ಶೋ ಆಗುತ್ತೆ, ಮಸಲ್ ಶೋ ಆಗುತ್ತೆ, ಅದರೆಲ್ಲದರಿಂದ ಜೊತೆಗೆ ನೀವು ಅರೌಂಡ್ ನೋಡ್ಬೋದು ಎಷ್ಟೊಂದು ಜನ ಎಷ್ಟು ಫಿಟ್ ಆಗಿದ್ದಾರೆ ಇಲ್ಲಿ ಅಂತ. ಅವ್ರ ಜೊತೆಗೆ ನಾವು ಹೆಂಗೆಂಗೋ ಇರೋಕ್ಕೆ ಇಷ್ಟನೇ ಆಗಲ್ಲ, ನಾವೇನಾದರೂ ಮಾಡಬೇಕನ್ನೋ ಪ್ರೋತ್ಸಾಹ ಬರುತ್ತೆ. ಅದ್ರ ಜೊತೆಗೆ 2026ಅಲ್ಲಿ ಯಾವುದೇ ಹೈ ಶುಗರ್ ಕ್ಯಾಲರಿ ಇರೋ ಫುಡ್ಡಿಗೆ 50% ಟ್ಯಾಕ್ಸ್ ಹಾಕಿದ್ದಾರೆ ದುಬೈ. ಓ ರಿಯಲಿ? ಹೌದು. ಶುಗರಿ ಜ್ಯೂಸ್, ಶುಗರಿ ಫುಡ್, ಎನಿಥಿಂಗ್ ವಿಚ್ ಈಸ್ ನಾಟ್ ಸೋ ಫಾರ್ ಹೆಲ್ದಿ, ಅದಕ್ಕೆ 50% ಟ್ಯಾಕ್ಸ್ ಹಾಕಿದ್ದಾರೆ. ಬೇಸಿಕಲಿ ಕನ್ಸಂಪ್ಷನ್ನ ಕಮ್ಮಿ ಮಾಡಬೇಕು, ಹೇಗೆ ಅದನ್ನ ಪ್ರೈಸ್ನ ಜಾಸ್ತಿ ಮಾಡಬೇಕು, ಅದನ್ನ ಡಿಸ್ಕರೇಜ್ ಮಾಡಬೇಕು, ಆ ಥರ ಟ್ರೇಡ್ನ ಅನ್ನೋ ಉದ್ದೇಶದಿಂದ ಅದೊಂದು ಗ್ರೇಟ್ ಇನಿಷಿಯೇಟಿವ್ ಹೌದು. ಕಾಪಾಡ್ಕೊಳ್ಳೋಕೆ. ಎಸ್, ಲೆಟ್ಸ್ ರೆಸ್ಟ್ ಆಫ್ ಕೈಟ್ ಬೀಚ್ನ ತೋರಿಸ್ತೀವಿ. ವಾಲಿಬಾಲ್ ಕೋರ್ಟ್, ಪ್ಯಾಡಲ್ ಕೋರ್ಟ್, ರನ್ನಿಂಗ್ ಟ್ರ್ಯಾಕ್, ಗೋ ಕಾರ್ಟಿಂಗ್, ಗೋ ಕಾರ್ಟಿಂಗ್, and this is tennis. ಟೆನ್ನಿಸ್ ಕೋರ್ಟ್. This is a paddle only. ಯಾ, Tennis ಇಲ್ಲ ಅನ್ಸುತ್ತೆ. ವಾಟ್ ಅ ಗ್ರೇಟ್ ಕಮ್ಯುನಿಟಿ. ಫಸ್ಟ್ ಸ್ಟಾಪ್ ಕ್ಯಾಪುಚಿನೋ ತಗೋತಾ ಇದೀವಿ ಬಿಫೋರ್ ದ ರನ್. ನೀವು ಸುಸ್ತಾಗಿದೆ ಬಿಡಬಾರ್ದು. ವಾಪಸ್ ಹೋಗೋಣ. ಲುಕ್, ನೀವು ಸ್ಟಾರ್ಟ್ ಮಾಡಕ್ ಬೇಕಾಗಿರೋದು ಮೋಟಿವೇಶನ್, ಡ್ಯೂರಿಂಗ್ ದ ಜರ್ನಿ ಡಿಸಿಪ್ಲಿನ್. ವಾಟ್ ಗಿವ್ಸ್ ಯು ಇಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಕೊಡುತ್ತೆ ಅಂದರೆ ಯು ಶುಡ್ ಗೋ ಎಂಡ್ ಟಚ್ ದಟ್ ಫ್ಲಾಗ್ and then feel that and conclude the overall task which you actually begin. That is important. Okay. ಸೊ ಎಲ್ಲರೂ ಸ್ಟಾರ್ಟ್ ಮಾಡ್ಬೋದು, ಯಾವುದೇ ದೊಡ್ಡ ಜರ್ನಿ ಇರಲಿ ಸ್ಮಾಲ್ ಜರ್ನಿ ಇರಲಿ, ಅದನ್ನ ನೀನು ಲೈನ್ ಕ್ರಾಸ್ ಮಾಡಬೇಕು. and that is when your brain will wired Yeah. to be finished every task which you take. ಸೊ ಸ್ಟಾರ್ಟ್ ಫ್ರಮ್ ಸ್ಮಾಲ್, ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ, ಬಿಗಿನ್ ಮಾಡಿ, ಕನ್ಕ್ಲೂಡ್ ಮಾಡಿ. ಸೊ ದೊಡ್ಡ ಟಾಸ್ಕ್ ಹಂಗೆ ಆಗುತ್ತೆ. ಸೊ ಇವಾಗ ನಾವು ಫಿನಿಶ್ ಮಾಡಬೇಕು. Finally finished the run and walk, guys. Finish! This is the finish line. ನೋಡಿ guys, ಅದೇ ಬುರ್ಜ್ ಅಲ್ ಅರಬ್ ಹೋಟೆಲ್, 7-star ಹೋಟೆಲ್. Done? ಸ್ಟಾರ್ಟ್ ಮಾಡಬೇಕಾದ್ರೆ ಚೆನ್ನಾಗಿತ್ತು, ಡ್ಯೂರಿಂಗ್ ಓಡಬೇಕು ತುಂಬ ಕಷ್ಟ ಇದೆ, ಬಟ್ ಕನ್ಕ್ಲೂಸಿವ್ ಗಿವ್ ದ ಕನ್ಕ್ಲೂಷನ್ ಟು ಅ ಟಾಸ್ಕ್ ದಟ್ ಗಿವ್ಸ್ ದ ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲರಿಗೂ ತೃಪ್ತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ನೆಕ್ಸ್ಟ್ ಲೆಟ್ಸ್ ಗೋ ಟು ನೆಕ್ಸ್ಟ್ ಡೆಸ್ಟಿನೇಷನ್. ಗೈಸ್, ಇಲ್ಲಿ ಕರೀಮ್ ಅಂತ ಒಂದು ಬೈಕ್ ಸ್ಟ್ಯಾಂಡ್ ಇದೆ. ಕರೀಮ್ ಮ್ಯಾಪ್ ಹೋಗ್ಬಿಟ್ಟು ಬೈಕ್ನ ಬುಕ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ದುಬೈಲಿ. ವಾಪಸ್ ಹೋಗ್ತಾ ಇದ್ದೀವಿ, ಬೈಕಲ್ಲಿ ಹೋಗೋಣ, ಸೈಕಲ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನಾನೇ ಮಾಡ್ಬೋದಾ? ನನ್ನ ಆ್ಯಪಲ್ಲಿ ಮಾಡ್ಬೋದಾ? ಅಲ್ಲಿ QR ಕೋಡ್ ಇರುತ್ತೆ. ಕರೀಮ್ ಆ್ಯಪಲ್ಲಿ ಈ ಬೈಕ್ ಅಂತ ಆಪ್ಷನ್ ಇರುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿಬಿಟ್ಟು ತೊಗೊಂಡು ಹೋಗೋದಷ್ಟೇ. ಸೊ ದಟ್ ಈಸ್ ದ ಸೈಕ್ಲಿಂಗ್ ಟ್ರ್ಯಾಕ್. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರ್ಸ್ ಇದೆ ಎಂಡಿಗೆ. ರೆಡಿನಾ? ಗೌರಿ ಅವರೇ ಹಾಯ್ ಹೇಳಿ. ನೀನು ಸೈಡಲ್ಲಿ ಬರಬೇಕು. ನೀನು ಹೆಂಗೆ ಬಂದರೆ ಕಮ್ ಆನ್ ರೈಟ್ ಸೈಡ್. ಬಲ್ಗಡೆ ಬನ್ನಿ. ಕನ್ನಡಿಗರನ್ನೆಲ್ಲ ವೆಲ್ಕಮ್ ಮಾಡೋಕ್ಕಲ್ಲಿ ಕರ್ನಾಟಕ ಫ್ಲಾಗ್ ಹಾಕಿದ್ದಾರೆ ನೋಡಿ, ಎಲ್ಲೋ ರೈಟ್. ಲೆಟ್ಸ್ ಗೋ. ಹಾಂ, ಏನಮ್ಮ? ಜೈ ಕರ್ನಾಟಕ. ವಾಕಿಂಗ್ ಆಯಿತು, ರನ್ನಿಂಗ್ ಆಯಿತು, ಸೈಕ್ಲಿಂಗ್ ಆಯಿತು. ಇವಾಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಈ ಸಣ್ಣ ಥಿಂಗ್ಸೇ ಲೈಫಲ್ಲಿ ಎಷ್ಟು ಖುಷಿ ಕೊಡುತ್ತಲ್ವ ಪ್ರವೀಣ್? ಎಸ್. ಸೊ ಇವಾಗ
ಆದಷ್ಟು ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಜೆಕ್ಟ್ ಆಫ್ ದ ಡೇ. ರೆಸ್ಟೋರೆಂಟ್ ಹೆಸರು ಸೇವಾ ಅಂತ, ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್. ಒಂಥರ ಸಾತ್ವಿಕ್ ಫುಡ್ ಅಂತ ಹೇಳ್ತೀವಲ್ಲ ನಾವು, ಅಲ್ಲಿ ಅದೇ ಥರ. ಯು ಆರ್ ದ ಜರ್ನಿ. ಫುಲ್ ಗ್ರೀನರಿ, ದುಬೈ ಅಂತ ಅನ್ಸೋದೇ ಇಲ್ಲ ಈ ಜಾಗ. ಇಲ್ಲಿ ಯೋಗ ಮೆಡಿಟೇಷನ್ ಕ್ಲಾಸ್ ಎಲ್ಲ ಮಾಡ್ತಾರೆ. ಆಮೇಲೆ ಇಲ್ಲಿ ನಮ್ಮ ಯೋಗಿ ಇದ್ದಾರೆ, ಯೋಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ. ಎಸ್. ಸೊ ವಿ ಹ್ಯಾವ್ ಅವಕಾಡೋ ಟೋಸ್ಟ್, ಆಮೇಲೆ ಟ್ಯಾಕೋಸ್, ಆಮೇಲೆ ಸಮ್ ಕೈಂಡ್ ಆಫ್ ಅ ವೆಜಿಟೇರಿಯನ್ ಆಮ್ಲೆಟ್ ಅಂತೆ, ಆಮೇಲೆ ಸ್ಟ್ರಾಬೆರಿ ಮಾಚಾ. ಲುಕ್ಸ್ ವೆರಿ ವೆರಿ ಯಮ್ಮಿ. ಪ್ರವೀಣ್, ಸ್ಟಾರ್ಟ್. How many of you did this? Yes? Now the next day, you do have the intention. It is not that your intentions are wrong. You do have the intention. Gauri went to her gym. I came to my workout. We're making our day productive. ಖುಷಿ ಆಗುತ್ತೆ ಕೆಲವೊಂದು ದಿನಗಳು ಪ್ರೊಡಕ್ಟಿವ್ ಆದಾಗ, ಎಸ್ಪೆಷಲಿ ಸಂಡೇ. ಆ್ಯಂಡ್ ನಿಮ್ಮೆಲ್ಲರ ದಿನ ಪ್ರೊಡಕ್ಟಿವ್ ಆಗಿರೋ ಅಂತ ಆಶಿಸ್ತೀನಿ. ಜಿಮ್ಮಿಗೆ ಬಂದೆ. ಜಿಮ್ಮಲ್ಲಿ ನನಗೆ ಅಪ್ಪರ್ ಬಾಡಿ ವರ್ಕೌಟ್ ಇತ್ತು, ಅದನ್ನು ಮುಗಿಸಿ ಇನ್ಕ್ಲೈನ್ ವಾಕಿಂಗ್ 2 ಕಿಲೋಮೀಟರ್ಸ್ ಮಾಡಿ ಇವಾಗ ಫ್ರೆಶ್ ಆಗೋಕ್ಕೆ ಹೋಗ್ತಾ ಇದ್ದೀನಿ. ಪ್ರವೀಣು ಅವ್ರ ಜಿಮ್ಗೆ ಹೋಗಿದ್ದಾರೆ, ನಾನು ನನ್ನ ಜಿಮ್ಮಿಗೆ ಬಂದಿದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬ್ರಂಚ್ ಆದಮೇಲೆ ಇಬ್ಬರೂ ಮನೇಲಿ ಸ್ವಲ್ಪ ರೆಸ್ಟ್ ತೊಗೊಂಡು, ನಾನು ಮ್ಯಾನಿಫೆಸ್ಟೇಷನ್ ಕೋರ್ಸ್ ಅಟೆಂಡ್ ಮಾಡಿ ಆಮೇಲೆ ಜಿಮ್ಮಿಗೆ ಬಂದೆ. ಸೊ ಇಟ್ಸ್ ಅ ವೆರಿ ವೆರಿ ಗುಡ್ ಫೀಲಿಂಗ್ ಗೈಸ್. ಆಮೇಲೆ ಕಪಲ್ ಅಂದರೆ ಯಾವಾಗಲೂ ಒಟ್ಟಿಗಿರೋದಲ್ಲ. ವಿ ಶುಡ್ ಆಲ್ಸೋ ಗಿವ್ ಸಮ್ ಸ್ಪೇಸ್ ಟು ಅವರ್ ಪಾರ್ಟ್ನರ್, ಸೊ ದಟ್ ಅವ್ರು ಹೋಗಿ ಅವ್ರು ಡಿಸ್ಕವರ್ ಮಾಡಿ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡಿ ಅಥವಾ ಅವ್ರ ಹಾಬಿನ ಪ್ರಾಕ್ಟೀಸ್ ಮಾಡಿ ಬಂದರೆ ಅವ್ರಿಗೂ ಒಂಥರ ಫ್ರೆಶ್ ಫೀಲಿಂಗ್ ಅನಿಸುತ್ತೆ. ಯಾವಾಗಲೂ ಅಂದ್ಕೊಂಡಿದ್ರೆ ಇಟ್ ವೋಂಟ್ ವರ್ಕ್ ಔಟ್. ಸೊ ಗಿವ್ ಯುವರ್ ಪಾರ್ಟ್ನರ್ ಸಮ್ ಸ್ಪೇಸ್ ಆ್ಯಂಡ್ ಸಮ್ ಫ್ರೀಡಮ್ ಟು ಗೋ ಆ್ಯಂಡ್ ಎಂಜಾಯ್ ವಿತ್ ದೇರ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಅಥವಾ ಬ್ರದರ್ ಸಿಸ್ಟಮ್. ಪ್ಲೀಸ್ ಗಿವ್ ದೆಮ್ ಅಟ್ಮೋಸ್ಟ್ ಫ್ರೀಡಮ್, ಸೊ ದಟ್ ಅವರು ಹ್ಯಾಪಿಯಾಗಿರ್ತಾರೆ, ಆಮೇಲೆ ನಮ್ಮನ್ನು ಹ್ಯಾಪಿಯಾಗಿ ಇಟ್ಕೋತಾರೆ. ಲುಕ್ ಅಟ್ ದ ಜಿಮ್ ಗೈಸ್, ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ಎಷ್ಟು ಥರ ವೇರಿಯೇಷನ್ ಎಕ್ವಿಪ್ಮೆಂಟ್ಸ್ ಇದೆ ಅಂದರೆ, ಓ ಮೈ ಗಾಡ್, ಐ ಹ್ಯಾವ್ ನೆವರ್ ಸೀನ್ ಅ ಜಿಮ್ ಲೈಕ್ ದಿಸ್. ಬಾಡಿ ಬಿಲ್ಡರ್ಸಿಗೆ ಇಟ್ಸ್ ಅ ವೆರಿ ಆ್ಯಪ್ಟ್ ಜಿಮ್. ನೋಡಿ ಎಷ್ಟು ದೊಡ್ಡದಿದೆ. ಬೆಂಗಳೂರಲ್ಲಂತೂ ಈ ಥರದ್ದು ಜಿಮ್ ಇರೋಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ನೋಡೇ ಇಲ್ಲ ನಾನು. ಇಲ್ಲಿ ಟ್ರೈನರ್ಸ್ನ ಕರ್ಕೊಬಂದು ಟ್ರೈನ್ ಮಾಡ್ಕೋಬೋದು. ದಟ್ ಈಸ್ ಒನ್ ಬೆಸ್ಟ್ ಥಿಂಗ್. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಇವರು ಮನೆಗೆ ಬಂದಿದ್ರು. ಸೊ ನಾನು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೀನಿ. ಅವರೆಕಾಳು ಸಾರು ಮಾಡಿದ್ದೀನಿ, ಬಟಾಣಿ ಪಲ್ಯ ಮಾಡಿದ್ದೀನಿ, ಚಪಾತಿ ಮಾಡಿದ್ದೀನಿ, ಸ್ಯಾಲೆಡ್ ಮಾಡಿದ್ದೀನಿ. ಎಷ್ಟು ಲಕ್ಕಿ ಹಸ್ಬೆಂಡ್ ಅಲ್ವರಿ ನೀವು. ಇಲ್ಲ ಗೈಸ್, ಇದು ನಾನು ಕುಕ್ ಮಾಡಿದ್ದು, ನಾನೇ ಮಾಡಿದ್ದೀನಿ ಅಂದ್ಕೊಂಡು ತಿನ್ನಿ ಅಂತ ಹೇಳಿದ್ದೀನಿ. ಸೊ ನೀವೆಲ್ಲರೂ ನಮ್ಮ ಭಾನುವಾರನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ವಾಕಿಂಗ್ ಇತ್ತು, ಟಾಕಿಂಗ್ ಇತ್ತು, ಈಟಿಂಗ್ ಇತ್ತು, ಎಷ್ಟೊಂದು ಪರಸ್ಪರ ವಿಷಯಗಳ ವಿನಿಮಯ ಇತ್ತು. ಹೊರಗಡೆ ಹೋಗೋ ಜಾಗಗಳಲ್ಲಿ ತಮ್ಮದೇ ಆದಂಥ ಅನುಭವಗಳಿತ್ತು. ಇದನ್ನೆಲ್ಲ ನಮ್ಮ ಜೊತೆ ನೀವು ಕೂಡ ಸವಿದೀರಾ ಅಂದ್ಕೊಂಡು ಇಲ್ಲಿಗೆ ಶಿವರಾತ್ರಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. Thank you so much for watching. Please take care of yourself. Bye bye.